ಓಂ ಆಕಾಶಸ್ಥಲಿಂಗಾತ್ ಓಂ ಅಸ್ಯ ಲೋಕಸ್ಯ ಕಾ ಗತಿಃ ಇತಿ ಆಕಾಶ ಇತಿ ಹೋವಾಚ. ಈ 1ನೇ ಅಧ್ಯಾಯದ 1ನೇ ಪಾದದ 22ನೇ ಸೂತ್ರ ನಾವೀಗ ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕದಲ್ಲಿ ಪೂರ್ವಪಕ್ಷ ನೋಡಿ ಮುಗಿಸಿದ್ದೀವಿ. ಅಲ್ಲಿ ಆ ಉಪನಿಷತ್ ಭಾಗ, ಹಾಗೆ ಅಲ್ಲಿ ಬಂದಿರುವಂತಹ ಉದ್ಗೀತ ಅನ್ನೋ ಶಬ್ದ ಮತ್ತೆ ಪರೋವರಿಯ ಅನ್ನೋ ಶಬ್ದ, ಇವುಗಳ ಅರ್ಥವನ್ನು ಮೂಲ ಉಪನಿಷತ್ತು ಮತ್ತು ಉಪನಿಷತ್ತಿನ ಭಾಗಕ್ಕನುಸಾರವಾಗಿ ನೋಡಬೇಕು ಅಂತ ತೊಡಗಿದ್ದೇವೆ. ಅಸ್ಯ ಲೋಕಸ್ಯ ಕಾ ಗತಿಃ ಇತಿ, ಈ ನಾವು ಏನು ತತ್ವಪ್ರಕಾಶಿಕದಲ್ಲಿ ಪುಸ್ತಕ ಎಲ್ಲ ನೋಡಿದ್ದೇವಲ್ಲ, ಅಸ್ಯ ಲೋಕಸ್ಯ ಕಾ ಗತಿಃ ಇತ್ಯಾಕಾಶ ಇತಿ ಹೋವಾಚ ಅಂತ ಅವೆಲ್ಲ ಒಂದೇ ವಾಕ್ಯ ಇದೆ. ನಾವು ನೋಡ್ತಿರೋ ಕೆಲವು ಪುಸ್ತಕಗಳಲ್ಲಿ ಅದನ್ನು ಎರಡೆರಡು ವಾಕ್ಯವಾಗಿ ಕೊಟ್ಟಿದ್ದಾರೆ. ಕಾ ಗತಿಃ ಇತಿ ಅಂತ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ, ಅದರಿಂದ ಅದು ಪ್ರಶ್ನೆ ಅಂತ ಗೊತ್ತಾಗ್ತದೆ. ಆಕಾಶ ಇತಿ ಹೋವಾಚ ಅಂತ ಅದಕ್ಕೆ ಉತ್ತರ ಅಂತ ಗೊತ್ತಾಗ್ತದೆ. ಇದು ಒಂದು ಚರ್ಚಾಗೋಷ್ಠಿ ನಡೆದಿದ್ರ ಬಗ್ಗೆ ವಿವರಣೆ ಇದೆ, ಅಲ್ಲಿ ಇದೆಲ್ಲ ಕಾಣಿಸ್ತದೆ. ಉದ್ಗೀತ ನಾಮಕ ಪರಮಾತ್ಮನ ವಿಷಯದಲ್ಲಿ ವಿಚಾರಗೋಷ್ಠಿ ಅಂತ. ಶಿಲಕ, ಪ್ರವಾಹನ ಮೊದಲಾದವರು ಒಂದು ಚರ್ಚಾಗೋಷ್ಠಿ ಮಾಡ್ತಾರೆ. ಅದರಲ್ಲಿ ಅನೇಕ ಪ್ರಶ್ನೆಗಳು ಬಂದಿವೆ. ಅದರಲ್ಲಿ ಒಂದು ಪ್ರಶ್ನೆ ಇದೆ, ತ್ರಯೋಹ ಉದ್ಗೀತೆ ಕುಶಲಾಹ ಬಭೂವು. ಶಾಲಾವತಿಯ ಮಗನಾದ ಶಿಲಕ, ಚಿಕಿತಾಯನ ಮಗ ದಾಲ್ಭ್ಯ, ಜಿಬಿರನ ಮಗ ಪ್ರವಾಹನ, ಈ 3 ಜನ ಉದ್ಗೀತ ನಾಮಕ ಪರಮಾತ್ಮನ ವಿಷಯದಲ್ಲಿ ವಿದ್ವಾಂಸರಿದ್ರು, ಅವರು ಚರ್ಚೆ ಮಾಡಿದರು ಅಂತ ಅಲ್ಲಿ ಬಂದಿರೋದು. ಮುಂದೆ ಅಸ್ಯ ಲೋಕಸ್ಯ ಕಾ ಗತಿಃ ಇತಿ, ಈ ಜಗತ್ತಿಗೆ ಗತಿ ಯಾರು ಅಂತ ಹೀಗೊಂದು ಪ್ರಶ್ನೆ ಇದೆ. ಆ ಲೋಕ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಿಗೆ ಆಶ್ರಯ ಯಾರು? ಒಟ್ಟಾರೆ ಈ ಪ್ರಪಂಚಕ್ಕೂ ಕೂಡ ಆಶ್ರಯ ಯಾರು? ಆಕಾಶ ಇತಿ ಹೋವಾಚ, ಅದಕ್ಕೆ ಆಕಾಶನೇ ಅಂದ್ರೆ ಪರಮಾತ್ಮನೇ ಗತಿಯಾಗಿದ್ದಾನೆ ಅಂತ ಅಲ್ಲಿ ಬಂದಿದೆ. ಈ ಎಲ್ಲ ಜೀವಗಳು ಕೂಡ ಆಕಾಶದಿಂದಲೇ ಹುಟ್ಟುತ್ತವೆ, ಆಕಾಶದಲ್ಲಿ ಅಸ್ತಂಗತ ಆಗ್ತವೆ. ಆಕಾಶೋಹ ಏವ ಏಭ್ಯೋ ಜಾಯಾನ್, ಇವೆಲ್ಲದಕ್ಕಿಂತಲೂ ಆಕಾಶವೇ ಶ್ರೇಷ್ಠ ಆಗಿದೆ. ಆಕಾಶ ಪರಾಯಣಂ, ಆಕಾಶವೇ ಇದಕ್ಕೆಲ್ಲದಕ್ಕೂ ಕೂಡ ಆಶ್ರಯವೂ ಆಗಿದೆ. ಪರಾಯಣ ಅಂದ್ರೆ ಆಶ್ರಯ. ಮತ್ತೆ ಸಯೇಷ ಪರೋವರಿಯಾನ್, ಅತ್ಯಂತ ಉತ್ತಮ. ಪರೋವರಿಯಾನ್ ಅಂದ್ರೆ ಅತ್ಯಂತ ಉತ್ತಮ. ಮತ್ತೆ ಅದರ ಅರ್ಥ ಹೇಳ್ತೇನೆ ಈಗ. ಉದ್ಗೀತ ಅಂದ್ರೆ ಪೂರ್ಣವಾಗಿ ಸ್ತುತ್ಯ, ಎಲ್ಲರಿಂದೂ ಸ್ತೋತ್ರಕ್ಕೆ ಪಾತ್ರನಾದವನು. ಏಷಃ ಅನಂತಃ, ದೇಶತಃ ಕಾಲತಃ ಗುಣತಃ ಅನಂತನಾದವನು ಇವನು ಅಂತ ಇಷ್ಟು ಭಾಗ ಬಂದಿದೆ. ಅಲ್ಲಿ ಉದ್ಗೀತ ಅಂತ ಏನು ಬಂದಿದೆ, ಅಲ್ಲಿ ಈ ಹಿಂದೆ ಇದೇ ಚಾಂದೋಗ್ಯ ಭಾಷ್ಯದ ಹಿಂದಿನ ಒಂದು ಭಾಗದಲ್ಲಿ ಆ ಉದ್ಗೀತ ಅಂತ ಅನ್ನೋದಕ್ಕೆ ಅರ್ಥ ಬಂದಿದೆ. ಉದ್ಗೀಯಮಾನ ಉದ್ಗೀತ ಭಗವಾನ್ ಪುರುಷೋತ್ತಮ ಅಂತ. ಋಕ್, ಸಾಮ, ಉದ್ಗೀತ ಮೊದಲಾದ ಪದಗಳ ಅರ್ಥ ಅಂತ ವಿವರಣೆ ಮಾಡಿದ್ದಾರೆ. ಕಥಮಾ ಋಕ್, ಕಥಮತ್ ಸಾಮ, ಕಥಮಃ ಕಥಮಃ ಉದ್ಗೀತ ಇತಿ ವಿಮೃಷ್ಟಂ ಭವತಿ ಅಂತ. ಅಲ್ಲಿ ಓಮಿತ್ಯೇತದಕ್ಷರಂ ಉದ್ಗೀತಂ ಉಪಾಸೀತ ಅಂತಲೇ ಈ ಛಾಂದೋಗ್ಯ ಉಪನಿಷತ್ತಿನ ಪ್ರಾರಂಭ ಇದೆ. ಆದ್ರಿಂದ ಭಗವಂತನನ್ನ ಉದ್ಗೀತ ಅಂತ ಉಪಾಸನೆ ಮಾಡಬೇಕು ಅಂತ ಬಂದಾಗ, ಉದ್ಗೀತ ಅಂದ್ರೆ ಸ್ತುತ್ಯನಾದವನು ಅಂತ ಅದರ ತಾತ್ಪರ್ಯ. ಹೀಗೆ ಉದ್ಗೀತ ಅನ್ನೋ ಶಬ್ದಕ್ಕೆ ಅಲ್ಲಿ ಹಿಂದೆ ಅರ್ಥ ಬಂದಿದೆ, ಅದನ್ನು ನೋಡಿದ್ದೇವೆ. ಮತ್ತೆ ಪರೋವರಿಯಾನ್ ಅಂತ ಏನು ಬಂದಿದೆ, ಆ ಪರೋವರಿಯಾನ್ ಅಂತ ಅನ್ನೋದಕ್ಕೂ ಕೂಡ ಈಗ ನಾವೇನು ಉಪನಿಷತ್ತಿನ ಭಾಗ ನೋಡಿದ್ದೇವೆ, ಉಪನಿಷತ್ತಿನ ಭಾಗ ಮುಂದುವರೆದ ಮೇಲೆ ಅದನ್ನ ನೋಡಬಹುದು. ಭಾಷ್ಯ ಹೀಗಿದೆ, ಪರಸ್ಮಾದುತ್ತಮ ಪ್ರೋಕ್ತಂ ಪರೋ ಇತಿ ತತಃ ಪರಂ ಪರೋವರಂ ಪರಂ ತಸ್ಮಾತ್ ಪ್ರೋಕ್ತಂ ಪಾರೋವರೀಯಕಂ ಪರೋವರೀಯಾಂ ಸ್ಯೇತಾನಿ ವಿಷ್ಣು ರೂಪಾಣಿ ಸರ್ವಶಃ ಅಂತ ಹೀಗೆ ಬಂದಿದೆ. ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ವಸ್ತುವಿಗಿಂತಲೂ ಅತ್ಯಂತ ಶ್ರೇಷ್ಠವಾದನ್ನ ಪರೋ ಅಂತ ಹೇಳ್ತಾರೆ. ಪರಸ್ಮಾದ್ ಉತ್ತಮ ಪ್ರೋಕ್ತಂ ಪರೋ ಇತಿ. ಪರ ಅಂದ್ರೆ ಶ್ರೇಷ್ಠ ಅಂತ ಎಲ್ರಿಗೂ ಗೊತ್ತಿದೆ. ಛಾಂದೋಗ್ಯ ಭಾಷ್ಯದಲ್ಲಿ ಪರ ಅನ್ನೋ ಶಬ್ದಕ್ಕೆ ಅರ್ಥ ಏನಂತ ಹೇಳಲಿಲ್ಲ. ಪರಕ್ಕಿಂತಲೂ ಉತ್ತಮವಾದನ್ನ ಪರೋ ಅಂತ ಹೇಳ್ತಾರೆ. ತತಃ ಪರಂ ಪರೋವರಂ, ಆ ಪರೋ ಅನ್ನೋದೇನಿದೆ ಅದಕ್ಕಿಂತಲೂ ಉತ್ತಮವಾದದ್ದನ್ನ ಪರೋವರ ಅಂತ ಹೇಳ್ತಾರೆ. ಪರೋವರಂ. ಇಷ್ಟಾದ್ಮೇಲೆ
ತಸ್ಮಾತ್ ಪರಂ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಪಾರೋವರೀಯಕ ಅಂತ. ಪರೋವರಕ್ಕಿಂತಲೂ ಉತ್ತಮವಾದದನ್ನ ಪಾರೋವರೀಯಕ ಅಂತ ಹೀಗೆ ಹೇಳ್ತಾರೆ. ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಇರುವಂತಹ ಭಗವಂತನ ರೂಪಗಳು ಕೂಡ ಪಾರೋವರೀಯಕ ಆಗಿವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಒಂದು ಕಡೆ ಬಂದಿದೆ. ಇದಲ್ಲದೇನೆ ಈ ಹಿಂದೆ ಕೂಡ ಬ್ರಹ್ಮತರ್ಕದ ಮಾತಿನಲ್ಲಿ ಈ ವಿಷಯ ಬಂದಿದೆ. ಅಲ್ಲಿ ಆಚಾರ್ಯರ ವಾಕ್ಯನೂ ಕೂಡ ಕೇಳಿ ಬರ್ತದೆ. ಅಧಿಕಂ ವರೀಯಾನ್ ಪರೋವರೀಯಾನ್. ಪರೋವರೀಯಾನ್ ಅಂದ್ರೆ ಅತ್ಯಧಿಕ ಶ್ರೇಷ್ಠ ಅಂತ ಅರ್ಥ. ತತ್ ಪರೋವರೀಯ ಅಸ್ಯ ರಕ್ಷಕಂ ಭವತಿ. ಪರೋವರೀಯನಾದ ಈ ಭಗವಂತ ಉಪಾಸಕರಿಗೆ ರಕ್ಷಕನಾಗ್ತಾನೆ. ಯಾವತ್ತಃ ದ್ವಾಪರಾದಿ ಪರ್ಯಂತಂ ಅಂತ. ದ್ವಾಪರ ಅಲ್ಲಿ ಅದು ಉಪನಿಷತ್ತಿನ ಭಾಗ, ನಮಗದೇನು ಬೇಕಾಗಿಲ್ಲ. ಯಾವತ್ತಃ ಅಂತಂದ್ರೆ ದ್ವಾಪರ ಯುಗದ ಆದಿಯವರೆಗೆ ಅಂತ ಅರ್ಥ. ನಮ್ಗೆ ಈ ಪ್ರಸ್ತುತ ಅದು ಬೇಕಾಗಿಲ್ಲ. ಹೀಗೆ ಪರೋವರೀಯಾನ್ ಅಂತಂದಕ್ಕೆ ಮತ್ತೆ ಉದ್ಗೀತ ಅಂತನ್ನೋದಕ್ಕೆ ಅರ್ಥ ನೋಡಿದ್ದೇವೆ. ಒಟ್ಟಾರೆ ಪರೋವರೀಯಸ್ತ್ವ ಅಂದ್ರೆ ಮಹಾಲಕ್ಷ್ಮಿ ಉತ್ತಮತ್ವ, ಅತ್ಯಂತ ಶ್ರೇಷ್ಠಳಾದವಳು ಮಹಾಲಕ್ಷ್ಮಿ, ಅವಳಿಗಿಂತಲೂ ಉತ್ತಮ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಸರ್ವಸ್ಮಾದುತ್ತಮಂ ಪ್ರೋಕ್ತಂ ಪರೋ ಇತಿ ತತಃ ಪರಂ ಪರೋವರಂ ಅಂತ ನಾವೀಗೇನು ವಾಕ್ಯ ನೋಡಿದ್ದೀವಿ ಅದನ್ನು ಕೂಡ ಅಭಿನವ ಚಂದ್ರಿಕಾದಲ್ಲಿ ಉದ್ಧರಿಸಿದ್ದಾರೆ. ಅಭಿನವ ಚಂದ್ರಿಕಾದಲ್ಲಿ ಆರಂಭದಲ್ಲೇ ಹೀಗೊಂದು ಪ್ರಶ್ನೆ ಇದೆ. ನಾನು ತಲ್ಲಿಂಗ ಗ್ರಹಣಂ ಶಕ್ಯ ಮಕರ್ತುಂ. ಆಕಾಶ ತಲ್ಲಿಂಗಾತನ ಸೂತ್ರ ಇದೆಯಲ್ಲ, ತಲ್ಲಿಂಗ ಅಂತ ಯಾಕೆ ಹೇಳಿದಿರಿ ಅಂತ ಒಂದು ಪ್ರಶ್ನೆ ಇದೆ. ಅಂತಸ್ತಧರ್ಮೋಪದೇಶ ಅಂತ ಈ ಹಿಂದೆ ಸೂತ್ರ ಬಂತಲ್ಲ, ಆ ಸೂತ್ರದ ಮೂಲಕ ತದ್ಧರ್ಮೋಪದೇಶ ಅನ್ನೋದನ್ನ ಅನುವೃತ್ತ ಮಾಡ್ಕೊಳ್ಳಿಕ್ಕೆ ಬರ್ತಿತ್ತು. ಇಲ್ಲೂ ಕೂಡ ಅದರ ಧರ್ಮಗಳನ್ನ ಉಪದೇಶ ಮಾಡಿದ್ದರಿಂದ ಅಂತ ಅದಕ್ಕರ್ಥ. ಆದ್ದರಿಂದ ಆಕಾಶಶ್ಚ ಅಂತ ಇಷ್ಟು ಮಾತ್ರ ಸೂತ್ರ ಇರಲಿ ಅಂತ ಪ್ರಶ್ನೆ. ಅಲ್ಲಿ 5ನೇ ವಾಕ್ಯದಲ್ಲಿ ತಸ್ಮಾತ್ ಆಕಾಶಶ್ಚ ಇತ್ಯೇವ ಸೂತ್ರಮಸ್ತು, ಇಷ್ಟು ಮಾತ್ರ ಸೂತ್ರ ಇಲ್ಲಿ ಸಾಕಲ್ಲ. ಆದ್ರಿಂದ ಈ ಆಕಾಶಶ್ಚ ಅಂತ ಹೇಳಿಬಿಟ್ರೆ ಆಕಾಶ ಶಬ್ದ ವಾಚ್ಯನೂ ಆಗಿದ್ದಾನೆ ಅಂತ ಅರ್ಥ. ಮತ್ತೆ ಅದು ಹೇಗೆ, ಯಾವ ಧರ್ಮ ಅಂತ ಇಟ್ಕೊಂಡ್ರೆ ತದ್ಧರ್ಮೋಪದೇಶ ಅಂತ ಹಿಂದೆ ಬಂದಿದೆ ಅಲ್ಲ, ಅಂತಸ್ತಧರ್ಮೋಪದೇಶ. ಆ ಸೂತ್ರದಿಂದ ತದ್ಧರ್ಮೋಪದೇಶ ಅಂತ ಅನ್ನೋದನ್ನ ಅನುವೃತ್ತ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಸೂತ್ರ ಇವಾಗ ಅಲ್ಪಾಕ್ಷರನೂ ಕೂಡ ಆಗ್ತದೆ. ಸೂತ್ರಂ ಚೇವಂ ಸತಿ ಅಲ್ಪಾಕ್ಷರಂ ಸ್ಯಾತ್. ಸೂತ್ರಕ್ಕೆ ಅಲ್ಪಾಕ್ಷರತ್ವವನ್ನು ಹೇಳಿದಂತಹ ಒಂದು ಅನುಕೂಲವೂ ಕೂಡ ಈ ವ್ಯಾಖ್ಯಾನದಲ್ಲೇ ಬರ್ತದೆ. ನಡುವೆ ಮಹಾಭಾಷ್ಯದ ಮಂಡೂಕ ಪ್ಲುತಯ ಇತ್ಯಧಿಕಾರ ಅದೆಲ್ಲ ಬಂದಿದೆ, ಅದೇನು ನಮಗಿಲ್ಲಿ ಬೇಕಾಗಿಲ್ಲ. ಆದ್ದರಿಂದ ಅಷ್ಟು ಸಾಕು. ಆಕಾಶಿ ಇತ್ಯೇವ ಸೂತ್ರಮಸ್ತು ಇತಿ ಚೇತ್ ಮೈವಂ, ಆ ಥರ ಬೇಡ. ಪೂರ್ವಸೂತ್ರೇ ಧರ್ಮಪದಂ ಬ್ರಹ್ಮಾಂಡ ವೀರ್ಯತ್ವ ಸಮುದ್ರಸ್ಥತ್ವಾದಿ ಧರ್ಮಪರಂ. ಅಲ್ಲಿ ಅಂತಸ್ತಧರ್ಮೋಪದೇಶ ಅಂತ ಬಂದಿದೆಯಲ್ಲ, ಅಲ್ಲಿ ಧರ್ಮ ಅಂದ್ರೆ ಬ್ರಹ್ಮಾಂಡ ವೀರ್ಯತ್ವ, ಸಮಸ್ತ ಬ್ರಹ್ಮಾಂಡವು ಇವನ ವೀರ್ಯದಿಂದ ಜನಿಸಿರುವುದು ಮತ್ತೆ ಸಮುದ್ರದಲ್ಲಿ ಒಳಗಿರುವುದು ಅಂತ ಇವೆಲ್ಲ ಧರ್ಮಗಳನ್ನ ಅಲ್ಲಿ ತದ್ಧರ್ಮ ಎಂಬ ಶಬ್ದವನ್ನು ತಿಳ್ಕೋಬೇಕಾಗ್ತದೆ. ತದೇವ ಚೇದಿಹ ಅನುವರ್ತೇತ ಇಹಾಪಿ ಬ್ರಹ್ಮಾಂಡ ವೀರ್ಯತ್ವಾದಿ ಧರ್ಮಪರಮೇವ ಸ್ಯಾತ್. ಅನುವರ್ತೇತ ಆದ್ಮೇಲೆ ಅಲ್ಲಿ ಒಂದು ದಂಡ ಇದೆ, ಆ ದಂಡ ಬೇಡ. ಹಾಗಾದ್ರೆ ಒಂದೇ ವಾಕ್ಯದಲ್ಲಿ ಆ ಥರ ದಂಡ ಇದ್ರೆ ಅದು ಬೇರೆ ಬೇರೆ ವಾಕ್ಯ ಏನು ಅಂತ ನಮ್ಗೆ ಅರ್ಥ ಆಗ್ತದೆ, ಕನ್ಫ್ಯೂಸ್ ಆಗ್ತದೆ, ಅದನ್ನು ಬಿಟ್ಟು ಬಿಡೋದು ಒಳ್ಳೇದು. ಅದರಿಂದ ತದ್ಧರ್ಮೋಪದೇಶ ಅನ್ನೋದನ್ನೇ ಇಲ್ಲಿ ಅನುವೃತ್ತ ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ ಆಕಾಶಚ್ಚ ಭಗವಂತ ಆಕಾಶ ಶಬ್ದವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ತದ್ಧರ್ಮೋಪದೇಶ ಆ ಧರ್ಮಗಳನ್ನು ಹೇಳಿರುವುದರಿಂದ. ಯಾವ ಧರ್ಮಗಳು ಅಂದ್ರೆ ಬ್ರಹ್ಮಾಂಡ ವೀರ್ಯತ್ವ ಸಮುದ್ರಸ್ಥತ್ವ ಮೊದಲಾದ ಧರ್ಮಗಳು ಅಂತ ಆಗ್ತದೆ. ನಚತೆ ಆಕಾಶೇ ಉಪಲಭ್ಯಂತೆ. ಆದರೆ ಆ ಧರ್ಮಗಳು ಈ ಆಕಾಶನಲ್ಲಿ ಇಲ್ಲ ಅಂತ ಅಸಿದ್ಧಿ ಶಂಕ ಬಂದ್ಬಿಡ್ತಿತ್ತು. ಅದಕ್ಕಾಗಿ ಶಿಷ್ಯಾಣಾಂ ಮನಃಖೇದೋ ಮಾಭೂತಿ ತಲ್ಲಿಂಗ ಗ್ರಹಣಂ. ಅದರಿಂದ ಶಿಷ್ಯರಿಗೆ ಓದೋರಿಗೆ ಗೊಂದಲ ಆಗಿಬಿಡ್ತದೆ. ಅದಕ್ಕಾಗಿ ತಲ್ಲಿಂಗಾತ್ ಅಂತ ಸ್ಪಷ್ಟವಾಗಿ ಈ ಥರ ಅದರ ಅಭಿಪ್ರಾಯ ಮಾಡಿದ್ದಾರೆ. ಅಲ್ಲಿ ಮನಃಖೇದ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಅಂದ್ರೆ, ಈಗ ನೋಡಿ ಆಕಾಶಶ್ಚ ಅಂತ ಒಂದು ವೇಳೆ ಸೂತ್ರ ಮಾಡಿದ್ರೆ ತದ್ಧರ್ಮೋಪದೇಶ ಅಂತ ಹಿಂದೆ ಬಂದಿರುವುದನ್ನು ಅನುವೃತ್ತ ಮಾಡ್ಕೋಬೇಕಾಗ್ತಿತ್ತು. ಅಲ್ಲಿ ಪ್ರಶ್ನೆ ಬಂತು, ತದ್ಧರ್ಮೋಪದೇಶ ಅಂತಂದ್ರೆ ಅಂತಸ್ತತ್ವ ಮತ್ತು ಸಮುದ್ರಸ್ತತ್ವ ಎಂಬ ಧರ್ಮಗಳಾಗಿಬಿಡ್ತವೆ ಅಂತ ಬಂದಿತ್ತಲ್ಲ, ಅದು ಆ ಧರ್ಮಗಳೇ ಯಾಕಾಗಬೇಕು? ಅಂತಸ್ಥಧರ್ಮೋಪದೇಶ ಅನ್ನೋಲ್ಲಿ ತದ್ಧರ್ಮ ಅಂತಂದ್ರೆ ಅಲ್ಲಿ ಪ್ರಸ್ತುತವಾಗಿರುವ, ಅಲ್ಲಿ ಯಾವ ಧರ್ಮಗಳು ಪ್ರಸ್ತುತ ಆಗಿರ್ತಾವೋ ಆ ಧರ್ಮಗಳು ಅಂತ ಅರ್ಥ. ಆಕಾಶಶ್ಚ ತದ್ಧರ್ಮೋಪದೇಶ ಅಂತ ಈ ಥರ ಹೇಳಿದಾಗ ಆಕಾಶಕ್ಕೆ ಸಂಬಂಧಪಟ್ಟ ಧರ್ಮಗಳನ್ನು ಇಟ್ಕೊಳ್ಳುವುದು ಅಂತ ಆಗ್ತದೆ. ಅದೇ ಅಂತಸ್ತತ್ವ ಮತ್ತು ಸಮುದ್ರಸ್ತತ್ವವೇ ಯಾಕೆ ಆಗಬೇಕು ಅಂತ ಇನ್ನೊಂದು ಪ್ರಶ್ನೆ ಬರ್ಬೋದಲ್ಲ. ಅಸಿದ್ಧಿ ಶಂಕಾಸ್ಯಾತ್ ಯಾಕೆ?
ನಚತೆ ಆಕಾಶೇ ಉಪಲಭ್ಯತೆ ಅಂತ ಯಾಕೆ ನೀವು ಕಷ್ಟಪಡ್ತೀರಿ? ಬ್ರಹ್ಮಾಂಡ ವೀರ್ಯತ್ವ ಮತ್ತು ಅಂತಸ್ಥತ್ವ ಅಂತ ಅನ್ನೋದು ಆಕಾಶದಲ್ಲಿಲ್ಲ ಅಂತ ಯಾಕೆ ಕಷ್ಟಪಡ್ತೀರಿ? ತತ್ವ ಎಂಬ ಶಬ್ದ ಅಂದ್ರೆ ಅದನ್ನೇ ಯಾಕೆ ಇಟ್ಕೋಬೇಕು? ಅಲ್ಲಿ ತತ್ವ ಅಂದ್ರೆ ಅದು, ಇಲ್ಲಿ ತತ್ವ ಅಂದ್ರೆ ಇದು. ತತ್ವ ಅಂತ ನೀವು ನಿಮ್ಮ ಊರಿನಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಸಹ ಅವನು ಅಂತಂದ್ರೆ ಅವನು ಅಂದ್ರೆ ನೀವು ಯಾರನ್ನು ಹೇಳಿರ್ತಾರೋ ಅದು. ನಾನು ಇಲ್ಲಿ ಕುತ್ಕೊಂಡ ಸಹ ಅಂತ ಹೇಳಿದ್ದು, ನನ್ನ ಸಮೀಪದಲ್ಲಿ ಯಾರಿದ್ದು, ಸಮೀಪವೋ ದೂರವೋ ನನ್ನ ಮನಸ್ಸಿನಲ್ಲಿ ಯಾರಿದ್ದಾರೋ ಅವ್ರನ್ನ ಹೇಳಿರ್ತೇನೆ. ಆದ್ರಿಂದ ತತ್ವ ಅಂತ ಬಂದಲ್ಲೆಲ್ಲ ಅಲ್ಲಿ ಬಂದದ್ದೇ ಇಲ್ಲಿ ಬರಬೇಕಂತ ನಿಯಮ ಏನಿಲ್ಲ. ಆದ್ರಿಂದ ಆಕಾಶಶ್ಚ ತದ್ಧರ್ಮ, ಆಕಾಶಶ್ಚ ಅಂತ ಸೂತ್ರ, ತದ್ಧರ್ಮೋಪದೇಶ ಅಂತ ಅದಕ್ಕೆ ಅನುವೃತ್ತ ಮಾಡ್ಕೊಂಡ್ರೆ, ತದ್ಧರ್ಮ ಅಂದ್ರೆ ಅಂತಸ್ಥತ್ವವೇ ಆಗ್ಬೇಕಂತ ಏನಿಲ್ಲ, ಸಮುದ್ರಸ್ಥತ್ವನೇ ಆಗ್ಬೇಕಂತ ಏನಿಲ್ಲ. ಇಲ್ಲಿ ತದ್ಧರ್ಮ ಅಂದ್ರೆ ಆಕಾಶದ ಲಿಂಗಗಳು, ಅದೇ ಸರ್ವಕ್ಕೂ ಆಶ್ರಯ ಕೊಟ್ಟಿರ್ಬೇಕಂತ. ಆದ್ರಿಂದ ಅವೇನು ತಪ್ಪೇನಲ್ಲ. ಆದರೆ ಶಿಷ್ಯರಿಗೆ ಒಟ್ಟಾರೆ ಗೊಂದಲ ಆಗಬಾರದು ಅಂತ. ಏನಾದರೂ ಮಾಡಿ ಅಲ್ಪಾಕ್ಷರತ್ವವನ್ನು ಮಾಡಿ ಅಲ್ಪಾಕ್ಷರತ್ವ ಸಂಪಾದನೆ ಮಾಡಿದ ಹೆಗ್ಗಳಿಕೆ ಬಂತು ಅನ್ನೋದ್ರೊಳಗೆ ಶಿಷ್ಯರಿಗೆ ಗೊಂದಲ ಆಗಬಾರದು. ಅದಕ್ಕಾಗಿ ತಲ್ಲಿಂಗ ಅಂತ ಸ್ಪಷ್ಟೀಕರಣಕ್ಕಾಗಿ ಕೊಟ್ಟಿರ್ತಾರೆ. ಇದು ಎಲ್ಲಾ ಕಡೆನೂ ಮುಂದಿನ ಎಲ್ಲಾ ಅನೇಕ ಸೂತ್ರಗಳೆಲ್ಲ ಇದೇ ಥರ ಆಗ್ತದೆ. ಯಾವ ಶಿಷ್ಯರಿಗೆ ಮನಃಖೇದ ಆಗೋದಿಲ್ಲ ಅಂತ ಅವರು ಬೌದ್ಧಿಕವಾಗಿ ಪ್ರಬಲರಾಗಿದ್ದಾರೆ, ಅವರಿಗೆ ಅಂತ ಸೂತ್ರವೂ ಇಲ್ಲದೆ ಹೋದ್ರೂ ತಾನಾಗಿ ಗೊತ್ತಾಗ್ಬಿಡ್ತದೆ. ಯಾವ ಶಬ್ದಗಳನ್ನು ಕೇಳಿದ್ರು ಕೂಡ ಅದರಲ್ಲಿರುವ ಲಿಂಗವನ್ನು ಸಮನ್ವಯಿಸಿ ನೋಡಬೇಕು ಅಂತ ತಾನಾಗಿ ಗೊತ್ತಾಗ್ತದೆ. ತತ್ವ ಸಮನ್ವಯ ಅಂತ ಒಂದೇ ಸೂತ್ರ ಸಾಕಾಗ್ತದೆ. ಅದನ್ನೆಲ್ಲ ಅನೇಕ ಜ್ಞಾನಿಗಳು ಆ ಥರ ಹೇಳೇ ಇದ್ದಾರೆ. ಆದ್ರಿಂದ ತತ್ವ ಸಮನ್ವಯ ಅನ್ನೋ ಒಂದೇ ಸೂತ್ರ ಸಾಕು ಅಂತಿದ್ರು ಹೇಗೆ ಮತ್ತೆ ಗಾಯತ್ರಿ, ಅಧಿಕರಣ ಮತ್ತು ಆಕಾಶಾಧಿಕರಣ ಇವೆಲ್ಲ ಹೊರಟಿವೆ, ಅವೆಲ್ಲ ಅದರಿಂದ ಅದಕ್ಕೆ ಸಾರ್ಥಕ್ಯ ಇದೆ. ಸೂತ್ರಗಳ ಸಂಖ್ಯೆ ಕಡಿಮೆ ಆಗಬೇಕು, ಸೂತ್ರದ ಅಕ್ಷರಗಳು ಕಡಿಮೆ ಆಗಬೇಕು ಅಂತ ಹಠ ಹಿಡಿದು ಶಿಷ್ಯರನ್ನು ಗೊಂದಲದಲ್ಲಿ ಕೆಡುವುದು ಯೋಗ್ಯ ಅಲ್ಲ. ಅದಕ್ಕಾಗಿ ತಲ್ಲಿಂಗ ಅಂತ ಹೀಗೆ ಬೇಕಾಗಿದೆ ಅಂತ ಅದು ಪ್ರಶ್ನೆ ಇದೆ. ಅದಕ್ಕೆ ಈ ಮುಂದೆ ಮತ್ತಷ್ಟು ಪ್ರಶ್ನೆ ಮಾಡಿದ್ದಾರೆ. ಅತಯೇವ ಪ್ರಾಣ ಅಂತಿದೆ ಮತ್ತೊಂದು ಸೂತ್ರ. ಅತಯೇವ ಅಂತ ಯಾಕೆ ಹೇಳಿದ್ರಿ, ಅಲ್ಲಿ ಮತ್ತು ಲಿಂಗ ಯಾಕೆ ಹೇಳಲಿಲ್ಲ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿದ್ದಾರೆ. ನಮ್ಗೆ ಅಷ್ಟೇನು ಬೇಕಾಗಿಲ್ಲ. ನಮ್ಗೆ ಅದರ ಸೂತ್ರದ ಅರ್ಥ ಸ್ಪಷ್ಟವಾಗಿ ಗೊತ್ತಾಗಬೇಕು, ಯಾವುದೇ ಖೇದವಿಲ್ಲದೆ. ಮತ್ತೆ ಅಲ್ಪಾಕ್ಷರತ್ವ ಒಂದು ಮಟ್ಟಿಗೆ ಇಲ್ಲದೆ ಹೋದರೂ ಕೂಡ ವ್ಯರ್ಥವಾದ ಅಕ್ಷರಗಳನ್ನು ಸೇರಿಸಬಾರ್ದು. ಅಲ್ಪಾಕ್ಷರತ್ವ ಇಲ್ಲದೆ ಹೋದ್ರೂ ನಮ್ಗೆ ಅರ್ಥ ಆಗೋದು ಮುಖ್ಯ. ಈ ಸಂದೇಹ ಬೀಜ ಏನು, ಈ ತರ ಸಂದೇಹ ಬರಲಿಕ್ಕೆ ಏನು ಕಾರಣ, ಪೂರ್ವಪಕ್ಷ ಬರಲಿಕ್ಕೆ ಏನು ಕಾರಣ ಅಂತೆಲ್ಲ ಹಿಂದೆ ಹೇಳಿದ್ದಾರೆ. ಭೂತಾಕಾಶ ಏವ ಅಯಮಿತಿ ಪೂರ್ವಪಕ್ಷ. ಅದರಿಂದ ಇಲ್ಲಿ ಭೂತಾಕಾಶವನ್ನೇ ಆನಂದಮಯನ ಅಂತ ಇಟ್ಕೊಳ್ಳೋಣ ಅಂತ ಪೂರ್ವಪಕ್ಷ ಬಂದಿದೆ. ಯಾಕೆಂದ್ರೆ ಆಕಾಶ ಶಬ್ದ ಅನ್ನೋದು ಅಲ್ಲೇ ರೂಢವಾಗಿದೆ. ನಮಗೆಲ್ಲ ಗೊತ್ತಿರುವಂತೆ ಆಕಾಶ ಅಂದ್ರೆ ಅದೇ. ನಚವಾಚ್ಯಂ ಯೋಗವೃತ್ಯ ಆಕಾಶ ಶಬ್ದ ವಿಷ್ಣುವು ಸಾವಕಾಶ ಐತೆ. ಇಲ್ಲಿ ನಾವು ತತ್ವವಾದಿಗಳು ಪ್ರಶ್ನೆ ಮಾಡಬಹುದು ಪೂರ್ವಪಕ್ಷದ ಮೇಲೆ. ಯೋಗವೃತ್ತಿಯಿಂದ ಆಕಾಶ ಅನ್ನೋ ಶಬ್ದಕ್ಕೆ ಆ ಸಮಂತಾತ್ ಕಾಶತೆ ಇತಿ ಆಕಾಶ ಅಂತ ಹೀಗೆ ಆಕಾಶ ಶಬ್ದವನ್ನು ವಿಷ್ಣುವಿನಲ್ಲೇ ಸಾವಕಾಶ ಅಂತ ನಾವು ಹೇಳಬಹುದು. ಆದರೆ ಆ ಥರ ಹೇಳಬೇಡಿ ಅಂತಾರೆ ಅವರು. ಯಾಕೆಂದ್ರೆ ಬಾಧಕಂ ವಿನ ಅಮುಖ್ಯಾರ್ಥ ಅಂಗೀಕಾರ ಯೋಗ. ಆಕಾಶ ಶಬ್ದಕ್ಕೆ ಮುಖ್ಯಾರ್ಥ ಏನು? ಈ ಭೂತಾಕಾಶ. ಆ ಮುಖ್ಯಾರ್ಥವನ್ನು ಯಾಕೆ ಪರಿತ್ಯಾಗ ಮಾಡಬೇಕು? ಏನಾದ್ರೆ ಬಾಧಕ ಇದ್ರೆ ಪರಿತ್ಯಾಗ ಮಾಡಬೇಕು, ಇಲ್ಲಿ ಹೋದ್ರೆ ಪರಿತ್ಯಾಗ ಮಾಡಬಾರ್ದು. ಇದು ನೋಡಿ, ನಾವೀಗ ಪೂರ್ವ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೇವೆ. ಪೂರ್ವ ಪಕ್ಷದವರಿಗೆ ಆಕಾಶ ಅನ್ನೋ ಶಬ್ದಕ್ಕೆ, ಆಕಾಶ ಅನ್ನೋ ಶಬ್ದ ಈ ಭೂತಾಕಾಶ ಅಂತ ಅನ್ನುವುದೇ ಮುಖ್ಯವಾದ ಅರ್ಥ. ಈ ಮುಖ್ಯ ಅಂತ ಅನ್ನೋದು ಕೇಳುವವರಿಗೊಂದು ಗೊಂದಲ ಬರಬಹುದು. ಆಕಾಶ ಶಬ್ದಕ್ಕೆ ಮುಖ್ಯ ಅರ್ಥ ಭಗವಂತನೇ ಅಲ್ವಾ? ಇದನ್ನು ಹೇಗೆ ಮುಖ್ಯ ಅಂತಂತೀರಿ? ಭೂತಾಕಾಶವನ್ನು ಮುಖ್ಯಾರ್ಥ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬರಬಹುದು. ಈ ಮುಖ್ಯತ್ವ ಅಂತ ಅನ್ನೋದೇ ಒಂದು ಸಾಪೇಕ್ಷ. ಅದಕ್ಕೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥ ಆಗ್ತದೆ. ನಾನು ಈ ಹಿಂದೆ ಅದನ್ನು ಹೇಳಿದ್ದೆ. ಈಗ ಒಂದು ಸೈನ್ಯದ ವ್ಯವಸ್ಥೆ, ಮಿಲಿಟರಿ ವ್ಯವಸ್ಥೆ ನಾವು ತಗೊಂಡ್ರೆ ಅತ್ಯಂತ ಮುಖ್ಯನಾದವನು ಯಾರು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಅತ್ಯಂತ ಮುಖ್ಯನಾದವನು ಈ ಭೂಸೇನೆಯ ದಂಡನಾಯಕ, ಆರ್ಮಿ ಜನರಲ್ ಅಂತ ಏನಿರ್ತಾನೆ ಅವನು ಅತ್ಯಂತ ಮುಖ್ಯ. ಸರಿ, ಈಗ ಅದರಲ್ಲಿ ಒಂದೊಂದು ವಿಭಾಗ ಇರ್ತದೆ. ಆ ವಿಭಾಗಕ್ಕೆ ಒಬ್ಬೊಬ್ಬ ಮುಖ್ಯಸ್ಥ ಇರ್ತಾನೆ, ಅವರೆಲ್ಲ ಅಮುಖ್ಯರು. ಇದು ಒಂದು ವ್ಯವಸ್ಥೆ. ಆದರೆ ನಾವು ಆ ಭೂಸೇನೆ ಮುಖ್ಯಸ್ಥ ಇದ್ದಾನಲ್ಲ, ಅವನನ್ನು ಇಂಗ್ಲಿಷ್ನಲ್ಲಿ ಕರೆಯೋ ಶಬ್ದ ಏನಂದ್ರೆ, ಕನ್ನಡದಲ್ಲಿ ಕರೆಯೋ ಶಬ್ದ, ಇಂಗ್ಲಿಷ್ನಲ್ಲಿ ಕರೆಯೋ ಶಬ್ದ, ಇದನ್ನು ನೀವು ಗಮನಿಸಬೇಕು. ಹಿಂದೆ ಪ್ರಮಾಣ ಪದ್ಧತಿಯಲ್ಲಿ ಅದನ್ನು ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ಅದನ್ನು ಕೇಳಿದವರು ನೆನಪಿಟ್ಕೊಂಡಿರ್ತೀರಿ. ಕನ್ನಡದಲ್ಲಿ ಮಹಾದಂಡನಾಯಕ ಅಂತೇವೆ, ಆದರೆ ಇಂಗ್ಲಿಷ್ನಲ್ಲಿ ಅದನ್ನು ಹೇಳುವ ಶಬ್ದ ಜನರಲ್ ಅಂತ. ಜನರಲ್ ಅಂದ್ರೆ ಸಾಮಾನ್ಯ ಅಂತ ಅರ್ಥ. ಅದಕ್ಕೆ ಸಾಮಾನ್ಯ ಅಂದ್ರೆ ಚೀಪ್ ಅಂತ ಅರ್ಥ ಅಲ್ಲ, ಕೆಳಮಟ್ಟದವನು ಅಂತ ಅರ್ಥ ಅಲ್ಲ. ಸೈನ್ಯದ ಎಲ್ಲಾ ವಿಭಾಗಗಳಿಗೂ ಅವನು ಮುಖ್ಯಸ್ಥ ಅಂತ ಅರ್ಥ. ಇನ್ ಜನರಲ್ ಅವನು ಎಲ್ಲದಕ್ಕೂ ಮುಖ್ಯಸ್ಥ, ಆದ್ರಿಂದ ಅವನನ್ನು ಜನರಲ್ ಅಂತ ಅನ್ನೋದು. ಆದ್ರಿಂದ ಅವನು
ಎಲ್ಲಾ ವಿಭಾಗಗಳಿಗೂ ಮುಖ್ಯಸ್ಥ ಆದ್ರಿಂದ ಮಹಾದಂಡನಾಯಕನೇ. ಆದರೆ ಎಲ್ಲದಕ್ಕೂ ಮುಖ್ಯಸ್ಥ ಆದ್ರಿಂದ ಅವನು ಸಾಮಾನ್ಯ ದಂಡನಾಯಕ. ಸಾಮಾನ್ಯ ಅಂದ್ರೆ ಮತ್ತೆ ಚೀಪ್ ಅಲ್ಲ, ಎಲ್ಲದಕ್ಕೂ ಸಾಮಾನ್ಯವಾಗಿ ಎಲ್ಲದಕ್ಕೂ ಅಂತ ಅರ್ಥ. ಇವ್ರು ಕೆಳಗಿನವರು ಏನಿರ್ತಾರೆ, ಒಂದೊಂದು ವಿಭಾಗದ ಪೂರ್ವ ವಿಭಾಗ, ಪಶ್ಚಿಮ ವಿಭಾಗ, ಉತ್ತರ ವಿಭಾಗದ ಮುಖ್ಯಸ್ಥರು ಏನಿರ್ತಾರೆ, ಇವರು ಆ ಮಹಾದಂಡನಾಯಕನಿಗೆ ಹೋಲಿಸಿದ್ರೆ ಕೆಳಗಿನ ರ್ಯಾಂಕ್ನಲ್ಲೇ ಇರ್ತಾರೆ. ಆದರೆ ಅವರು ಒಂದೊಂದು ವಿಭಾಗಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಆದ್ರಿಂದ ಒಂದೊಂದು ನಿರ್ದಿಷ್ಟ ವಿಭಾಗವನ್ನು ತಗೊಂಡು ನಾವು ವಿಚಾರ ಮಾಡಿದಾಗ ಇವರು ಮುಖ್ಯರಾಗ್ತಾರೆ, ಅವನು ಅಮುಖ್ಯನಾಗ್ತಾನೆ. ಆದರೆ ಸಕಲ ವಿಭಾಗಗಳನ್ನು ತಗೊಂಡು ನೋಡಿದರೆ ಅವನೇ ಮುಖ್ಯನಾಗ್ತಾನೆ, ಇವರು ಅಮುಖ್ಯರಾಗ್ತಾರೆ. ಹೀಗೆ ಮುಖ್ಯತ್ವ ಅಮುಖ್ಯತ್ವ ಅಂತನ್ನೋದು ಅವರು ಯಾವ್ಯಾವ ದೃಷ್ಟಿಯಿಂದ ವಿಚಾರ ಮಾಡ್ತಿರ್ತಾರೆ ಅನ್ನೋದನ್ನು ಹೊಂದಿಕೊಂಡಿದೆ. ಹಾಗೆ ಇಲ್ಲೂ ಕೂಡ ಆಕಾಶ ಅನ್ನೋ ಶಬ್ದ ಭಗವಂತನಿಗೆ ಮುಖ್ಯವಾಗಿ ವಾಚ್ಯ ಆಗ್ತದೆ ಅಂತ ನಾವು ತತ್ವವಾದಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಲ್ಲ, ಸಕಲ ಶಬ್ದಗಳಿಗೂ ಅವನೇ ಮುಖ್ಯಾರ್ಥ ಅಂತನ್ನೋ ದೃಷ್ಟಿಯಿಂದ ಹಾಗೆ ವಿಚಾರ ಮಾಡಿದ್ದೇವೆ. ಆದರೆ ಭಗವಂತ ಸಾಮಾನ್ಯವಾಗಿ ಅಂದ್ರೆ ಇನ್ ಜನರಲ್ ಅಪವಾದವೇ ಇಲ್ಲದೆ ಇರುವಂತೆ ಸಕಲ ಶಬ್ದಗಳಿಂದಲೂ ವಾಚ್ಯ. ಆದ್ರಿಂದ ಸಕಲ ಶಬ್ದಗಳಿಂದಲೂ ಮುಖ್ಯ ವಾಚ್ಯ, ಆದ್ರಿಂದ ಜನರಲ್ಲಿ ವಾಚ್ಯ ಅವನು. ಇವರು ಒಂದೊಂದು ನಿರ್ದಿಷ್ಟ ಶಬ್ದದಿಂದ ಮಾತ್ರ ವಾಚ್ಯರು, ಆಕಾಶ ಮೊದಲಾದವರು. ಆಕಾಶ ಶಬ್ದಕ್ಕೆ ನಿರ್ದಿಷ್ಟ ಅರ್ಥ ಪರ್ಟಿಕ್ಯುಲರ್ಲಿ ಆಯಾ ವ್ಯಕ್ತಿ ಅರ್ಥ ಆಗ್ತಾನೆ, ಆ ಥರ ಅದಕ್ಕೆ ಅರ್ಥ ಆಗ್ತದೆ. ಅದರಿಂದ ಮುಖ್ಯತ್ವ ಮತ್ತು ಅಮುಖ್ಯತ್ವ ಅನ್ನೋದು ಕೂಡ ಈ ದೃಷ್ಟಿಯಿಂದ ಸಾಪೇಕ್ಷ ಆಗ್ತದೆ. ಅದಕ್ಕೆ ಅವರು ಆ ಥರ ಪ್ರಶ್ನೆ ಮಾಡಿದ್ದಾರೆ. ನಾವು ಮತ್ತೊಂದು ಅರ್ಥವನ್ನ ಮುಂದೆ ಹೇಳ್ತೇವೆ. ಇನ್ನು ಪೂರ್ವಪಕ್ಷದ ವಿವರಣೆ ನೋಡ್ತಾ ಇದ್ದೀವಿ ನಾವು. ನಚ ಆಕಾಶಸ್ಯ ಭಗವದ್ ಅಧೀನತ್ವೇನ ತತ್ರೈವ ಆಕಾಶ ಶಬ್ದ ಮುಖ್ಯ. ಅದೇ ಈ ಮುಖ್ಯತ್ವ ಅಮುಖ್ಯತ್ವ ಅಂತನ್ನೋದು ಸಾಪೇಕ್ಷ. ಅದಕ್ಕೆ ನಾನು ಹೇಳಿದ್ದು, ಅವರು ಒಂದು ದೃಷ್ಟಿಯಿಂದ ಮುಖ್ಯ ಅಂತ ಹೇಳಿದ್ರು, ನಾವು ಇನ್ನೊಂದು ದೃಷ್ಟಿಯಿಂದ ಮುಖ್ಯ ಅಂತ ಹೇಳಿದಿದ್ದೇವೆ. ಅದನ್ನ ನಾವು ಮುಂದೆ ನೋಡೋರು, ನಾಳೆ ದಿವಸ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.